ನಮಸ್ಕಾರ. ನಾನು ಫೇಮಸ್ ಕಟ್ಟಿಂಗ್ ಆ್ಯಂಡ್ ಶೇವಿಂಗ್ ಮಾಸ್ಟರ್ ಮಂಗಳೂರು ಸೀಗಡಿನಾಥ. ಸ್ವಾಮಿ ಮುಖ ಯಾಕೆ ಈ ಥರ ಇದೆ? ಇನ್ನೂ ಬರಲಿಲ್ಲಲ್ಲ ಯಾರು ಕೂಡ. ಸ್ವಾಮಿ ಕೊರಗಜ್ಜ, ಯಾರಾದರೂ ಒಂದು ಬರಲಿ. ಬೆಳಗಿಂದ ಸೊಳ್ಳೆ ಹೊಡೆದು ಸಾಕಾಯ್ತು. ಸರ್ ನಮಸ್ಕಾರ ಸರ್. ನೀವು ಮೋಟಿವೇಶನ್ ಎಲ್ಲ ಕೊಡ್ತೀರಲ್ಲ. ಗುಡ್ ಮಾರ್ನಿಂಗ್ ಸರ್. ಮಗ ಮಗ ಮಾರ್ನಿಂಗ್ ಗುಡ್ ಆಗಿದ್ರೆ ಸಾಕಾಗಲ್ಲ ಮಗ, ಈವ್ನಿಂಗ್ ಗುಡ್ ಆಗಿದ್ರೆ ಸಾಕಾಗಲ್ಲ ಮಗ, ರಾತ್ರಿ ಗುಡ್ ಆಗಿದ್ರೆ ಸಾಕಾಗಲ್ಲ ಮಗ, ಪ್ರತಿ ದಿನ ಪ್ರತಿ ಕ್ಷಣ ಗುಡ್ ಆಗಿರ್ಬೇಕು ಮಗ. ಆ ಗುಡ್ ಆಗಿರ್ಬೇಕು ಅಂದ್ರೆ ನಾವು ದುಡಿಬೇಕು ಮಗ, ದುಡಿಬೇಕು ಅಂದ್ರೆ ನಮ್ಮಲ್ಲಿ ಕಲೆ ಇರ್ಬೇಕು ಮಗ, ಕೆಲಸ ಗೊತ್ತಿರ್ಬೇಕು ಮಗ, ವಿದ್ಯೆ ಇರ್ಬೇಕು ಮಗ. ಆ ಮೂರು ನಿನ್ನಲ್ಲಿದೆ ಮಗ. ನೀನ್ ದುಡಿತ್ಯ ಮಗ, ಬೆಳಿತ್ಯ ಮಗ. ಮಗ ಏನು ಹೇಳಿದ್ರಿ ಸರ್? ಸಖತ್ತಾಗಿ ಹೇಳಿದ್ರಿ. ಯು ಆರ್ ಜಸ್ಟ್ ಅಮೇಝಿಂಗ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಆದ್ರೆ ಏನು ಅರ್ಥ ಆಗಿದೆ ಸರ್? ಮಗ ಅರ್ಥನ ಅರ್ಥ ಮಾಡ್ಕೊಂಡ್ರೆ ಅರ್ಥಕ್ಕೆ ಒಂದು ಅರ್ಥ ಸಿಗುತ್ತೆ ಮಗ, ಇಲ್ಲ ಅಂದ್ರೆ ಅರ್ಥ ಹೋಗಿ ಅನರ್ಥವಾಗಿ ಅಪಾರ್ಥ ಆಗುತ್ತೆ ಮಗ. ಅರ್ಥ ಆಯ್ತಾ ಮಗ? ಏನು ಅರ್ಥ ಆಗಿಲ್ಲ ಸರ್. ಸರ್ ನೀವು ಏನು ಮಾತಾಡಕ್ಕೆ ಹೋಗ್ಬೇಡಿ. ನಿಮಗೆ ಕಟ್ಟಿಂಗು, ಶೇವಿಂಗು, ಹೆಡ್ ಮಸಾಜು, ಬಾಡಿ ಮಸಾಜ್ ಎಲ್ಲ ಫ್ರೀ ಮಾಡ್ತೀನಿ. ಆದ್ರೆ ಏನು ಹೇಳಕ್ ಹೋಗ್ಬೇಡಿ, ಅರ್ಥ ಆಗಲ್ಲ ಮಗ. ನಂಗೆ ಕಟ್ಟಿಂಗ್ ಬೇಡ ಮಗ, ಶೇವಿಂಗ್ ಬೇಡ ಮಗ. ಯಾಕೆ ಅಂದ್ರೆ ಇದು ವಿಗ್ಗು ಮಗ. ಇದು ಬಿಗ್ಗು ಮಗ. ಇದನ್ನ ಹಾಕೊಂಡ್ರೆ ಅದೃಷ್ಟ ಅಂತ ಹಾಕೊಂಡಿದೀನಿ ಮಗ. ಇದನ್ನ ಹಾಕೊಂಡ್ರೆ ಯಾವ್ರ ಬುದ್ಧಿನ ನಾಪೇ ಇದೆ ಬಜ್ಜಿ ಅಂತ ಕೊಡಿ ಇಲ್ಲಿ. ಮಗ. ಬಜ್ಜಿ ಅಲ್ಲ ಮಗ, ಇದು ಮಂಗಳೂರು ಬಜ್ಜಿ ಅಲ್ಲ ಮಗ, ಇರು ಮಗ. ಇದು ಬುಜ್ಜಿ ಮಗ. ಮಗ ಮಗ ಬುಜ್ಜಿ, ಚಿಕ್ಕ ಬುಜ್ಜಿ. ತೆಲುಗಲ್ಲಿ ಬುಜ್ಜಿ ಅಂದ್ರೆ ಮಗ ಅಂತ ಮಗ. ಯಾರ ಮಗ ಪರಿ? ಆಯ್ತು ಸರ್, ಕೂತ್ಕೊಳ್ಳಿ ಬನ್ನಿ. ಮಗ ನಾನಿವತ್ತು ಬರೀ ಕುತ್ಕೊಳಕ್ ಬಂದಿಲ್ಲ ಮಗ. ನೀನು ಖಾಲಿ ಪೇಪರ್ ಕೊಡ್ತೀಯಾ? ಇದೇನ್ ಮಗ, 1 ವರ್ಷದಿಂದ ಐತೆ, ಆದ್ರೂ ಪರವಾಗಿಲ್ಲ ಮಗ. ಪೇಪರ್ ಕೊಟ್ಟಿದ್ಯಾ, ಓದಕ್ಕೆ ಅಂತ ಬಂದಿಲ್ಲ ಮಗ. ನಾನು ಯಾಕೆ ಬಂದಿದ್ದೇನೆ ಗೊತ್ತಾ ಮಗ? ಯಾಕೆ ಮಗ? ಮಗ 1948 ಮಗ, ಅಕ್ಟೋಬರ್. ಎಷ್ಟು ಮಗ ಅದು? ಬರ್ದಿರೋದು ನೀವೇ ಅಲ್ಲ ಮಗ. ಮಗ 1948 ಮಗ, ಆಗಸ್ಟ್ 12 ಮಗ. ಇಡೀ ಕರ್ನಾಟಕದಲ್ಲಿ ಒಬ್ಬ ಗಂಡ್ಸ್ ಹುಟ್ಟ ಮಗ. ಆ ಗಂಡ್ಸೆ ಮಗ ಯಾರು? ರಾಮಯ್ಯ 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 ರಾಮಯ್ಯ. ಬರ್ತಾರೆ ಮಗ, ಸ್ವಲ್ಪ ಬಿಲ್ಡಪ್ ಕೊಡು ಮಗ. ಇವತ್ತು ನಿನ್ನ ಒಂದು ಶಾಪ್ಗೆ ರಾಮಯ್ಯ, ಟಗರು ರಾಮಯ್ಯ ಬರ್ತಾರೆ ಮಗ. ಕೀರ್ತಿ ಸಾಕಾಯ್ತು ಮಗ. ಇದು ನೀರಲ್ವಾ ಮಗ? ಪರವಾಗಿಲ್ಲ ಮಗ. ನನ್ನ ಶಾಪಿಗೆ ರಾಮಯ್ಯ ಅವ್ರು ಬರ್ತಿದ್ದಾರೆ. ಹೌದು ಮಗ. ರಾಮಯ್ಯ ವಸ್ತವಯ್ಯ. ಮಗ ಫೋನ್ ಕೊಡ್ ಮಗ. ಅಯ್ಯೋ ಯಾಕೆ ಅರ್ಜೆಂಟ್? 98422222. ಹಲೋ ಮಗ, ಎಲ್ಲಿದ್ದೇನೆ ಮಗ? ಬಂದ್ಬಿಟ್ರ ಮಗ? ಸರಿ ಮಗ, ಎಲ್ಲ ರೆಡಿ ಮಗ. ಮಗ ಕಿರ್ಚಿ ಸ್ವಲ್ಪ. ತಗೊಳ್ಳಿ ಮಗ. ಎಲ್ಲೆಲ್ಲಿ ನೀರಿಟ್ಟಿದ್ಯಾ ಮಗ? ಮಗ ಎಲ್ರು ಕೂಡ ಸೂರಿನಲ್ಲಿ ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ನೀನು ಪಂಚೆನಲ್ಲಿ ನೀರು ಹುಡುಕಿ ನನಗೆ ಕೊಟ್ಟಿದ್ಯಾ ಮಗ. ಸ್ವಲ್ಪ ಉಪ್ಪುಪ್ಪಾಗಿದೆ ಮಗ. ನಮ್ಮ ಮಂಗಳೂರು ಅವರಲ್ವಾ, ಎಲ್ಲ ಕಡೆ ಉಪ್ಪು ಉಪ್ಪು ಉಪ್ಪು. ಓ ಮಗ, ಸಮುದ್ರ ಸಾಗರ ಮಗ. ಆಯ್ತು ಮಗ. ಮಗ ಸೌಂಡ್ ಕೇಳಿಸ್ತಿದೆ ಮಗ. ಬರ್ತಾ ಇದಾರೆ ಮಗ. ನಾನು ಎದ್ದು ನಿಂತ್ಕೊತೀನಿ ಮಗ. ಮಗ ಬರ್ತಾ ಇದಾರೆ ಮಗ. ನಮ್ಮ ರಾಮಯ್ಯ ಅವ್ರು ಬರ್ತಿದ್ದಾರೆ ಮಗ. ನಮ್ ಟಗರು ಬರ್ತಾ ಇದಾರೆ ಮಗ. ನಮ್ ಟಗರು ಬರ್ತಾ ಇದಾರೆ ಮಗ. ಓ ನಮ್ ಸಾಹೇಬ್ರು. ಏನಪ್ಪ ಅದೇನು ಹೇಳ್ತಾ ಇದ್ದಿಲ್ಲ ಇದು? ಮಗ ಮಗ 1948 ಮಗ, ಅಕ್ಟೋಬರ್ 12 ಮಗ. ಇಡೀ ಕರ್ನಾಟಕದಲ್ಲಿ ಒಬ್ಬ ಗಂಡಸುರ್ತ ಮಗ, ಅವರೇ ನಮ್ಮ ರಾಮಯ್ಯ. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ ಸರ್? ಓವರ್ ಆಗಿದ್ರೇನೆ ವೈರಲ್ ಆಗೋದು ಸರ್. ಇಲ್ಲ ಅಂದ್ರೆ ಓವರ್ ಡಿಸ್ಕೋ ಓವರ್ ಆಗ್ಬಿಡುತ್ತೆ ಸರ್. ಅದಕ್ಕೆ ನಾವು ಓವರ್ ಓವರ್ ಆಗಿದ್ರೇನೆ ಚಂದ ಸರ್. ಯಾರು ನೀನ್ ಬಾಯಿಗೆ ಬೀಳಾಕ್ತವ್ರು? ಅಲ್ಲಪ್ಪ, CM ಬಂದಿರ್ಬೇಕಾದ್ರೆ ಜಾಸ್ತಿ ರೈಸ್ ಆಗಬಾರ್ದು. ನೀರು ಕುಡ್ದ ಅದೇನು ಗಂಟ್ಲೆ ನೋಯಲ್ವ ನಿನಗೆ? ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಎಲ್ಲ ಚೆನ್ನಾಗಿ ನಡೀತಿದ್ದೇನಪ್ಪ? ತುಂಬಾ ಚೆನ್ನಾಗಿ ನಡೀತಿದೆ. ಇರ್ಲಿ ಅಪ್ಪ, ನನ್ನ ಕೈನೇ ಕಾಲ ಅನ್ಕೋತೀನಿ. ಸ್ವಲ್ಪ ಸುಮ್ಮನೆ ಒಂಚೂರು ಎಲ್ಲ ಮುಂದ್ಗಡೆ ಟ್ರಿಮ್ ಮಾಡಿಸ್ಕೋಬೋದಾಗಿತ್ತಲ್ಲ. ಈ ಕೇಸು ಇದು ಗಿರಾಕಿ. ಹೌದು, ಸುಮ್ಮನೆ ಬಂದು ಅವತ್ತು ನಾನು ಇದೇ ಹೇರ್ ಸ್ಟೈಲ್ ಅಲ್ಲಿ
ಎವರ ಬುಜ್ಜಿ ಆಪೇದಿ ಎಂದೆ ಗೆದ್ಬಿಟ್ಟೆ ಸರ್. ಅದಕ್ಕೆ ಇದೇ ಎಷ್ಟೇನಿರ್ಲಿ ಅಂತ ಮೇಂಟೈನ್ ಮಾಡ್ತಾ ಇದ್ದೀನಿ ವಿಗ್ ಹಾಕೊಂಡು. ಇರ್ಲಿ ಪಾಪ ಅದೇನೋ ಬಜ್ಜಿ ಬೂಂಡ ಅನ್ಕೊಂಡಿಲ್ಲ ಮಾತಾಡುತ್ತೆ. ಏನ್ ಕುತ್ಕೊಂಡೆ ಏನಪ್ಪ ಏನೋ ತರಿಸ್ಲಾ ಸರ್? ಬೇಡ ಸರ್. ನಾನು ಕುತ್ಕೊಳ್ಳ. ಕೂತ್ಕೊಳ್ಳಿ. ಖುಷಿ ಆಯ್ತು ಬಂದಿದ್ದು ನೀವು. ಎಷ್ಟು ಪಂಚೆ ಕಟ್ಗಳ ನಿಮ್ಗೆ ಕಟಿಂಗ್ ಮಾಡ್ಸೋದು ಬೇಡವಾ? ಅದು ಒಳ್ಳೆ ಅಲ್ಲಿ ಬೇರೆ ಬಟ್ಟೆ ಎತ್ಕೋ ಬಾ. ಇರೋದ್ರಲ್ಲಿ ಒಳ್ಳೇದಿದೆ. ನೀನು ಉಟ್ಕನಿ ಫಸ್ಟ್ ಪಂಚೆನ. ಅಯ್ಯೋ ಮಗ, ನಾನು ತಮಿಳ್ನಾಡು ಪಂಚೆ ನೋಡಿದ್ದೀನಿ, ಕರ್ನಾಟಕದ ಪಂಚೆ ನೋಡಿದ್ದೀನಿ, ಮಂಗಳೂರು ಪಂಚೆ ನೋಡಿದ್ದೀನಿ. ಆದ್ರೆ ಇದು ಪಂಚೆ ತರನೇ ಇಲ್ಲ ಮಗ, ಇದು ನೆರಗಿರೋ ಸೀರೆ ತರ ಇದೆ ಮಗ. ನನ್ನ ಪಂಚೆ ಹೆಂಡತಿ ಹಾಕೊಂಡು ಹೋಗಿದ್ದಾಳೆ, ಹೆಂಡತಿ ಸೀರೆ ನಾನು ಹಾಕೊಂಡ್ ಬಂದಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೂತ್ಕೊಳ್ಳಪ್ಪ ಈಗ. ಮಗ ಬಾಯಿಲಿ ಮಗ. ಮಗ ಅಂತ ಏನ್ ಮಗ? ಮಗ ಅವ್ರು ಕಟಿಂಗ್ ಮಾಡ್ಸಕ್ಕೆ ಶೇವಿಂಗ್ ಮಾಡ್ಸಕ್ ಬಂದಿಲ್ಲ ಮಗ. ಮತ್ತೆ ಬರ್ತಿದ್ಯಲ್ಲ ಮಗ ಲೋಕ ಸಮರ, ಅದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ತಿಳ್ಕೊಳಕ್ ಬಂದಿದ್ದಾರೆ ಮಗ. ಹಂಗೆ ಮಾತಾಡ್ಸ ಮಗ. ಬೇಕಾದ್ರೆ ಎಕ್ಸ್ಟ್ರಾ ಕಟಿಂಗು ಶೇವಿಂಗ್ದು ಕೊಡ್ತೀನಿ ಮಗ. ಹೋಗ್ ಮಗ. ಆಯ್ತು. ನಾವು ಈ ಕಟಿಂಗ್ ಶಾಪ್ ಬಂದಿರೋದು ಏನು ಗೊತ್ತಾ? ಕಟಿಂಗ್ ಶೇವ್ ಮಾಡ್ಸಕ್ಕಲ್ಲ, ಈ ಗ್ರೌಂಡ್ ರಿಪೋರ್ಟು. ಅಂದರೆ ಎಲೆಕ್ಷನ್ ಬರುತ್ತೆ, MP ಎಲೆಕ್ಷನ್ನು, MLA ಎಲೆಕ್ಷನ್ ಬಂದಾಗ ಒಂದು 4 ಕಡೆ ನಮಗೆ ಗ್ರೌಂಡ್ ರಿಪೋರ್ಟು ಭಾಳ ಚೆನ್ನಾಗಿ ಸಿಗ್ತದೆ. ಶೆಡ್ ಹೋಟ್ಲು, ಹಳ್ಳಿಕಟ್ಟೆ, ಆಮೇಲೆ ಮುಖ್ಯವಾಗಿ ಬಂದು ಜಾಸ್ತಿ ಮಾತಾಡೋದು ಕೂತ್ಕೊಳ್ಳೋದು ನಮ್ಮ ಕಟಿಂಗ್ ಶಾಪ್ಗಳಲ್ಲಿ. ಆ ಎಲ್ಲ ವಿಚಾರಗಳು, ಊರು, ಕೇರಿ, ರಾಜ್ಯ, ಲೋಕ, ದೇಶ, ಭಾಷೆ, ಎಲ್ಲ ವಿಷಯಗಳು ಸಿಗೋದು ನಮ್ಮ ಕಟಿಂಗ್ ಶಾಪ್. ಕರೆಕ್ಟ್ ಸರ್. ಅದರಲ್ಲೂ ನಿನಗಂತೂ ಎಲ್ಲರ ಮಾಹಿತಿ ಗೊತ್ತಿರುತ್ತೆ. ಎಲ್ಲಾ ಪಕ್ಷದವ್ರು ಇಲ್ಲಿ ಬಂದು ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ. ಪಿನ್ ಟು ಪಿನ್ ನಾನು ಹೇಳ್ತೀನಿ ನಿಮ್ಗೆ. ಅದಕ್ಕೆ ಬಂದದ್ದು. ಇದು ನೀರು ಚೆನ್ನಾಗಿದೆಯಾ ಮಗ? ಬೇಡ ಮಗ, ಅದು ಉಪ್ಪಾಗಿದೆ ಮಗ. ನಮ್ ಸಾಹೇಬ್ರು ಉಪ್ಪು ನೀರು ಕುಡಿಬಾರ್ದು ಮಗ. ಅವ್ರೇನಿದ್ರು ಸಿಹಿ ನೀರು ಕುಡಿಬೇಕು ಮಗ. ಯಾಕಂದ್ರೆ ಅವ್ರ ಮನ್ಸು ಸಿಹಿ ಮಹ, ಅವ್ರ ಹೃದಯ ಸಿಹಿ ಮಗ, ಅವ್ರ ಕಿಡ್ನಿ ಸಿಹಿ ಮಹ. ಸ್ವಲ್ಪ ಓವರ್ ಆಯ್ತಲ್ವ ಇದು? ಇದಪ್ಪ ಮಾತಾಡೋಣ. ಹೌದು ಸರ್, ಈ ಕಟ್ಟಿಂಗ್ ಶಾಪ್ಗೆ ಕಟ್ಟಿಂಗ್ ಶೇವ್ ಮಾಡೋಕ್ಕಿಂತ ಜಾಸ್ತಿ ಇದ್ರ ಬಗ್ಗೆನೇ ಮಾತಾಡಕ್ ಬರೋದು. ಪಿನ್ ಟು ಪಿನ್ ಗೊತ್ತು. ಮೊದಲು ಪಂಚೆ ಉಟ್ಕೊಳಪ್ಪ ಮಗ. ನೀವು ಮಾತಾಡ್ತೀರಿ ಮಗ. ನಾನು ಪೇಪರ್ನ ತಗೊಂಡು ಇದೇನು 1 ವರ್ಷದಿಂದ ಮಗ, ಆದ್ರೂ ಪರವಾಗಿಲ್ಲ ಮಗ, ನಾನು ಓದ್ತೀನಿ ಮಗ. ಮಗ ಚೆನ್ನಾಗಿದೆ ಮಗ, ಚೆನ್ನಾಗಿದೆ ಪೇಪರು. ಓದಿ ಸರ್. ಅವ್ರಿಗೆ ಆ ಥರ ಪೇಪರ್ ಕೊಟ್ಬಿಟ್ರೆ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊತಾರೆ. ಹೌದು, ಅದನ್ನಾದ್ರೂ ಓದ್ಕೊಂಡಿರ್ಲಿ. ಅಲ್ಲ, ಅದು ಹೊಸ್ದಾಗಿ ಫಸ್ಟ್ ಟೈಮು ಎಂಟ್ರಿ ಕೊಟ್ಬಿಟ್ಟಿರೋದಲ್ಲ ವಿಧಾನಸಭೆಗೆ. ಹೌದೌದು, ಎಲ್ಲ ಒಂದೇ ಬೇಗ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಎಲ್ಲ. ಎಲ್ಲ ಅದು ಇನ್ನೊಂದು 2 ವರ್ಷ ಆದ್ರೆ ಸರಿಯಾಗುತ್ತೆ. ನಾನು ಕಟಿಂಗ್ ಬೇಡ ಅಂತ ಹೇಳಿದ್ನಲ್ಲ, ಅಲ್ಲಪ್ಪ ನಿನ್ನ ಮೊದಲೇ ಇಲ್ಲ ನೋಡಿದ್ನಲ್ಲ. ನೋಡಿದೀರಾ? ಅದೇ ನಮ್ಮ ಊರಲ್ಲಿ ಆನೆಗಳೆಲ್ಲ ಬಂದಾಗ ಅದಕ್ಕೆ ಏನೇ ಹಾಕೊಂಡು ಬರ್ಬೇಡಿ ಅಂತ ಹೇಳ್ತಿದ್ದು ನಾನೇ. ಆಮೇಲೆ ನಿನ್ನ ಜೊತೆ ಒಬ್ಬ ನಾಗೇಶ್ ಅಂತಿದ್ನಲ್ಲ. ಉಚ್ಚಾರಣೆ ಕರೆಕ್ಟ್ ಆಗಿರ್ಬೇಕು. ನಾಗೇಶ. ಅದೇ ನಾಗೇಶ. ಬಿಟ್ಟೋದ ಅವನು. ನಾಗೇಶ ಬಿಟ್ಟೋದ. ಅಲ್ಲಪ್ಪ, ಈ ಒಂದು ವೃತ್ತಿನ ನೀನು ಬೇಕು ಅಂತ ಸೇರ್ಕೊಂಡ, ಇಲ್ಲ ಇಷ್ಟ ಇದ್ದು ಸೇರ್ಕೊಂಡ, ಇಷ್ಟ ಇಲ್ಲದೆ ಸೇರ್ಕೊಂಡ? ಈ ವೃತ್ತಿ ಆಯ್ಕೆ ಮಾಡ್ಕೊಳಕ್ಕೆ ಒಂದು ಉದ್ದೇಶ ಇದೆ ಸರ್. ಏನು? ಇಡೀ ದೇಶದಲ್ಲಿ MP ಇರ್ಲಿ, MLA ಇರ್ಲಿ, CM ಇರ್ಲಿ, PM ಇರ್ಲಿ, ದೊಡ್ಡೋರ್ ಇರ್ಲಿ, ಚಿಕ್ಕೋರ್ ಇರ್ಲಿ, ಇಲ್ಲಿ ಬಂದ್ಮೇಲೆ ನನ್ ಮುಂದೆ ತಲೆ ಬಾಗ್ಲೇಬೇಕು. ಏನ್ ನೀನ್ ಹೇಳ್ತಾ ಇರೋದು? ಅಂದ್ರೆ ನಾನ್ ಕಟ್ಟಿಂಗ್ ಮಾಡೋವಾಗ ತಲೆ ಬಗ್ಸ್ಬೇಕಲ್ವಾ? ಬಾಳ ಚೆನ್ನಾಗಿ ಮಾತಾಡ್ತೀಯ ಅಲ್ವಾ? ನೆಕ್ಸ್ಟ್ ನಾನು MLA ಆಗ್ಬೋದಾ? ಯಾತಿಗೆ ಸುಮ್ಮನಿರಪ್ಪ, ಎಲ್ಲ ನಿನ್ ಮುಂದೆ ತಲೆ ಬಗ್ಸದ್ಮೇಲೆ ನೀನೇನಕ್ಕೆ MLA ಆಗ್ತೀಯ? ಆದ್ರೂ ಬಹಳ ಚೆನ್ನಾಗಿ ಮಾತಾಡ್ತಾ ಇದೀಯಾ. ಎಲ್ಲ ನಿಮ್ಮ ಆಶೀರ್ವಾದ ಮಗ. 1948 ಅಕ್ಟೋಬರ್ 12ನೇ ತಾರೀಕು ಇಡೀ ಕರ್ನಾಟಕದಲ್ಲಿ ಒಬ್ಬ ಗಂಡಸುಡ್ತ ಮಗ, ಅವರೇ ನಮ್ಮ ರಾಮಯ್ಯ. ಅವರೇ ಚೆನ್ನಾಗಿ ಮಾತಾಡ್ತೀಯ ಅಂದ್ಮೇಲೆ ನೀನು ಬೆಳಿತೀಯ ಮಗ, ಬೆಳಿತೀಯ ಮಗ. ಅಲ್ಲಪ್ಪ, ನಂದು ಬರ್ತ್ ಡೇಟೇ ಗೊತ್ತಿಲ್ಲ, ಇವನೇ ಒಂದು ಸೃಷ್ಟಿ ಮಾಡ್ಕೊಂಡು ಬಿಟ್ಬಿಟ್ಟು ಆತಾಗಿ. 8 ಸಲ ಹೇಳಿದ್ರು ಬಂದ್ಮೇಲೆ. ಇರ್ಲಿ ಅವ್ರ ಖುಷಿ ಅಷ್ಟೇ. ಸಾಹೇಬ್ರೆ, ಅವನಿಗೆ ಎಣ್ಣೆ ಭಾಗ್ಯ ಬೇಕಂತೆ, ಎಣ್ಣೆ ಭಾಗ್ಯ. ಹೊಡಿತೀನಿ ನೋಡು ಕಪಾಲ್ಗೆ. ಸುಮ್ನೆ ರೀ ಸರ್, ಅಲ್ಲಿ ಇರೋ 5 ಭಾಗ್ಯಕ್ಕೆ ಬಜೆಟ್ ಇಲ್ಲ ಅಂತ ಗವರ್ಮೆಂಟ್ ಅಲ್ಲಿ ಸಾಯ್ತವ್ರೆ. ಯಾವನ್ ಹೇಳಿದವನು ಬಜೆಟ್ ಅಲ್ಲಿ ದುಡ್ಡಿಲ್ಲ ಅಂತ? ಯಾವನ್ ಹೇಳಿದವನು? ಯಾವನ್ ಹೇಳೋದು? ಎಲ್ರು ಹೇಳ್ತಾವ್ರೆ. ನಮ್ಮ ಸರ್ಕಾರದ ವತಿಯಿಂದ ಏನೇನು ಗ್ಯಾರಂಟಿ ಮಾಡಿದೀವಿ ಅದಕ್ಕೆ ಸುಮಾರು 657 ಕೋಟಿ 27 ಲಕ್ಷ ರೂಪಾಯಿಗಳನ್ನ 30,000 ಫಲಾನುಭವಿಗಳಿಗೆ ಹಂಚಿದೀವಿ. ಅಲ್ಲ ಸರ್,
ಈ ಗೋರಂಟಿ ಹಾಕೊಳ್ಳೋ ಕೈಗಳಿಗೆ ಮಾತ್ರ ಗ್ಯಾರಂಟಿ ಕೊಟ್ಟಿದ್ದೀರಾ. ನಮ್ಮಂತ 90 ಹಾಕೋ ಕೈಗಳಿಗೆ ಯಾವಾಗ ಗ್ಯಾರಂಟಿ, ಯಾವಾಗ ವಾರಂಟಿ? ಕೊಟ್ಟಿದ್ದೀವಲ್ಲಪ್ಪ. 15ರಿಂದ 20% ಹೆಚ್ಚಳವಾಗಿರ್ತಕ್ಕಂಥ ಒಳಶುಂಠಿನ ಅಂದ್ರೆ ಇದಕ್ಕೆ ರೇಟ್ ಜಾಸ್ತಿ ಮಾಡ್ತಾರೆ. ಮತ್ತೆ ಕುಡ್ತನೂ ಕಮ್ಮಿ ಆಗಬೇಕು, ಸ್ವಲ್ಪ ಸರ್ಕಾರಕ್ಕೆ ಟ್ಯಾಕ್ಸು ಕರೆಕ್ಟಾಗಿ ಬರಬೇಕು. ಜಾಸ್ತಿ ಓವರಾಗಿ ಕುಡಿಯೋರೆಲ್ಲ ಕಡಿಮೆ ಆಗ್ತವ್ರೆ. ಮಗ, ನಿಮ್ಮ ಹೋರಾಟ ಸಂಘದವ್ರ ಒಂದು ಸ್ಲೋಗನ್ ಇದೆ ಮಗ. ಏನ್ ಗೊತ್ತಾ ಮಗ? ಏನ್ ಮಗ? ಸತ್ಯ ನುಡಿ, ನಿತ್ಯ ದುಡಿ, ಸ್ವಲ್ಪ ಕುಡಿ, ಮುಚ್ಕೊಂಡು ಮನೆಗೆ ನಡಿ ಅಂತ ಮಗ. ಈಗಲ್ಲ ಮಗ, ಆಮೇಲೆ ಮಗ. ಆಯ್ತು ಮಗ. ಅದಿರ್ಲಿ, ನೀನು ಯಾವ ಊರಪ್ಪ ನಿಂದು ಕರೆಕ್ಟಾಗಿ? ಮಂಗಳೂರು. ಮಂಗಳೂರಿಂದ ಎಲ್ಲಿಗೆ ಶಿಫ್ಟ್ ಆದೆ? ಏನ್ ಮಾಡೋದು ಕೆಲಸ ಅರಸೀಕೆರೆಯಲ್ಲಿ. ಅರಸೀಕೆರೆಗೆ ಬಂದಿದ್ದ? ಅರಸೀಕೆರೆ. ಈಗ ನಮ್ಮ ರಾಜಕೀಯ ವಿಷಯದಲ್ಲಿ ನಮ್ಮ ಪಕ್ಷ, ಆ ಪಕ್ಷ, ಈ ಪಕ್ಷದ ಬಗ್ಗೆ ಮತ್ತೇನಾದ್ರೂ ಮಾಹಿತಿ ಇದೆಯಾ? ಸರ್, ಅದೇನೊಂದು ಅರಸೀಕೆರೆಯಲ್ಲಿ ದೊಡ್ಡ ಜಗಳ ಆಯ್ತಂತಲ್ಲ. ಓ, ನಮ್ಮ ಲಿಂಗಣ್ಣವರು ಅಂದ್ಬಿಡ್ತು. ಆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದು ನಿಗಮ ಮಂಡಳಿನ ಕೊಟ್ಟಿದೀವಿ ಅವ್ರಿಗೆ. ಹೌದು ಸರ್, ತೆನೆಯಿಂದ ಕೈ ಪಕ್ಷ ಕಾರದ್ರ. ಮೊನ್ನೆ ಯಾವ್ದೋ ಸ್ಕೂಲ್ ಫಂಕ್ಷನ್ ಹೋಗೋವಾಗ ಮಕ್ಕಳು ಕಮಲದ ಹೂ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರಂತ, ಟೀಚರ್ ಜೊತೆ ಜಗಳ ಮಾಡಿದ್ರಂತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನ್ ಮಾಹಿತಿ ಇಲ್ಲ ಸರ್. ಈಗ ಕಮಲ ಅನ್ನೋದೇನು ರಾಷ್ಟ್ರೀಯ ಹೂ ತಾನೆ, ಅದನ್ನ ಇಟ್ಕೊಂಡ್ರೆ ಏನಾಯ್ತು ಮಗ? ಅದು ಬೇರೆ ಪಕ್ಷದ ಸಿಂಬಲ್ ಕೂಡ ಮಗ. ಹಂಗಾದ್ರೆ ಇವಾಗ ಮಕ್ಕಳು ಕೈ ಹಿಡ್ಕೊಂಡು ಡಂಕಿನಕ ಅಂತ ಡ್ಯಾನ್ಸ್ ಮಾಡಿದ್ರೆ ಅದಕ್ಕೂ ಕೋಪ ಮಾಡ್ಕೋತಾರೆ. ಅದಕ್ಕೆ ಕೋಪ ಮಾಡ್ಕೋಬೇಕು? ಯಾಕಂದ್ರೆ ಇದೊಂದು ಪಕ್ಷದ ಸಿಂಬಲ್ ಅಲ್ವಾ? ಏಯ್, ಡೋಂಟ್ ಟೆಲ್ ಲೈಕ್ ದಿಸ್ ಸಿಲ್ಲಿ ಮ್ಯಾಟರ್ಸ್, ಲಿವ್ ಇಟ್. ಈ ಶೆಟ್ರು ನಿಮ್ ಪಕ್ಷಕ್ಕೆ ಬಂದು ರಿಟರ್ನ್ ಮನೆಗೆ ಹೋದ್ರಂತಲ್ಲ, ಯಾಕೆ? ಅವ್ರಿಗೆ ನಾವು ಮಗ ದಿನ ಮನೆಗೆ ಹೋಗ್ತಾರೆ ಮಗ. ಅವರು ನಮ್ಮ ಪಕ್ಷಕ್ಕೆ ಬಂದಿದ್ರು ಮಗ, ಈಗ ಹೂ ಪಕ್ಷಕ್ಕೆ ಹೋಗಿದ್ದಾರೆ ಮಗ. ಏಯ್, ಅರ್ಜೆಂಟ್ ಹುಟ್ಟಿದವ್ರ ಸುಮ್ಗಿರಪ್ಪ ನೀನು. ಅಲ್ಲ, ಏನ್ ಗೊತ್ತಾ, ಅವ್ರು ಇಲ್ಲಿಗೆ ಬಂದಾಗ ಯಾವ ಹಾಡು ಹೇಳಿದ್ರು ಗೊತ್ತಾ? ಯಾವುದು? ಮಲ್ಲಿಗೆ ಸಂಪಿಗೆ ಒಡೆದರು ನೀ ಏನಿಲ್ಲ, ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ರು. ಈಗ ಅಲ್ಲಿಗೆ ಹೋಗ್ಬಿಟ್ಟು ಅದೇ ಹಾಡು. ಹೆಂಗೆ ಗೊತ್ತಾ? ಹೆಂಗೆ? ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀ ನಲ್ಲ ಅಂದ್ಬಿಟ್ಟು ಅಲ್ಲೇ ಮಗ ನಮ್ ಕಡೆ ಬಂದಾಗ ನೀನಲ್ಲ ಅಂತಿದ್ರು, ಈಗ ಅಲ್ಲೋಗಿ ನೀನಲ್ಲ ಅಂತ ಆ ಪಕ್ಷದ ಕೈನ ಇಟ್ಕೊಂಡಿದ್ದಾರೆ ಮಗ. ನಮ್ಮ ಕೈ ಪಕ್ಷಕ್ಕೆ ಕೈ ಕೊಟ್ಟು. ಯಾರು ಕೈ ಕೊಟ್ರು? ಡೋಂಟ್ ವರಿ, ಇದೊಂಥರ ನಮ್ಮ ಪಂಡೆ ಸಾಹೇಬ್ರು ಹೇಳ್ತಿದ್ರು ಮಗ, ಅವ್ರು ಹೋಗಿದ್ದು ಒಳ್ಳೇದೇ ಆಯ್ತು ಅಂತ. ಇದೇನಪ್ಪ ಮಾತಾಡಕ್ಕೆ ಬಿಡಲ್ವಲ್ಲ ಇವ್ರು? ನಮ್ಮ ಪಕ್ಷ ಒಂಥರ ಸಾಗರ ಇದ್ದಂಗೆ. ಇಲ್ಲಿ ಮೀನು, ಸಣ್ಣ ಮೀನು, ದೊಡ್ಡ ಮೀನು, ತಿಮಿಂಗ್ಲ, ಏಡಿಕಾಯಿ, ಸಿಗಡಿ, ಆಮೆ, ಕಪ್ಪೆ, ಬೇಕಾದಷ್ಟು ತುಂಬ. ಯಾವುದೋ ಒಂದು ಸಣ್ಣ ಮೀನಿಲಿಂದ ಹೋಗ್ಬಿಟ್ರೆ ನಮ್ದು ಸಾಗರ ಬರ್ದಾಗಲ್ಲ. ದೊಡ್ಡ ಪಕ್ಷ ನಮ್ದು. ಅಂದ್ರೆ ಅದನ್ನೇ ಮೊನ್ನೆ ಬಂಡೆಯವರು ಹೇಳಿದ್ದಾರೆ, ನಮ್ಮ ಪಕ್ಷ ಸಾಗರ ಇದ್ದಾಗೆ ಯಾರಾದ್ರೂ ಬರ್ಬೋದು, ಹೋಗ್ಬೋದು, ನಮ್ಗೇನು ನಷ್ಟ ಇಲ್ಲ ಅಂತ ಕನಕಪುರದ ಬಂಡೆ ಹೇಳೋರಿಗೆ ಗೊತ್ತಾ? ನೋಡಿ ಸರ್, ಹೀಗೆ ಅರ್ಥ ಆಗುವಾಗ ಮಾತಾಡ್ಬೇಕು, ಏನೇನೋ ಮಾತಾಡೋದಿಲ್ಲ. ಅರ್ಥ ಆಯ್ತಾ ಮಗ? ಮಗ ಮಗ ಏಯ್ ಮಗ ಏಯ್ ಆಯ್ತು ಕಣಪ್ಪ, ನಾನು ಬರ್ತೀನಿ. ಒಳ್ಳೆ ಎಕ್ಸ್ ಗಿರಾಕಿ ಸವಾಸ. ಇನ್ನೊಂದು ಸಣ್ಣ ಒಂದು ಡೌಟ್, ಬೇಜಾರು ಮಾಡ್ಕೋಬಾರ್ದು. ಎಲ್ರ ಬಗ್ಗೆ ಹೇಳ್ತೀರಾ, ಆದ್ರೆ ದೊಡ್ಡವ್ರ ಬಗ್ಗೆನೇ ಏಕವಚನದಲ್ಲಿ ಮಾತಾಡಿರೋದು ವೈರಲ್ ಆಗಿದೆ. ನಾನು ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಳಪ್ಪ. ಈಗ ನಾವುಗಳು ಹಳ್ಳಿಯಿಂದ ಬಂದಿರೋರು, ಅದಕ್ಕಿಂತ ಹೆಚ್ಚಾಗಿ ನಾವು ಆರಾಧಿಸೋರ್ನ, ಪೂಜಿಸೋರ್ನ ನಾವು ಯಾವುದರಿಂದ ಕರಿತೀವಿ ಗೊತ್ತಾ? ಯಾವ್ದ್ರಿಂದ? ಏಕವಚನದಿಂದ. ಈಗ ಗಣೇಶ ನೀನೇ ಕಾಪಾಡಬೇಕು, ಅಲ್ಲಿ ನೀನೇ ಸಿಂಗುಲರು. ಸ್ಲಿಪ್ ಡಿಸ್ಕ್. ವೆಂಕಟರಮಣ ನೀನೇ ಕಾಪಾಡಬೇಕು, ನೀನೇ. ಮಗ ಯಾವ್ದಾರು ಹೆಣ್ದೇವ್ರದ್ದು ಕೇಳು ಮಗ, ಹೇಳ್ತಾರೆ. ಹಾಗೆ ಕರಿಯಮ್ಮ ಅವಳೇ ಕಾಪಾಡಬೇಕು, ಈಗ ಕೆಂಚಮ್ಮ ಅವಳೇ ಕಾಪಾಡಬೇಕು, ಕೆಂಪಮ್ಮ ಅವಳೇ ಕಾಪಾಡಬೇಕು, ಚಿಕ್ಕಬಳ್ಳಾಪುರದ ಚಿಕ್ಕಮ್ಮ ಅವಳೇ ಕಾಪಾಡಬೇಕು. ದೇವ್ರನ್ನೆಲ್ಲ ಈಗ ಅವಳೇ ನೀನೇ ಅಂತ ಹೇಳಿಲ್ವಾ? ಹೌದೌದೌದು. ಹಾಗೆ ಪಾಪ ದೊಡ್ಡವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟಿರೋದು, ಭಯ ಭಕ್ತಿ. ಅವಳೇ ಕಾಪಾಡಬೇಕು ಅಂದಂಗೆ ಅವಳಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿರೋದು. ಇಟ್ ಈಸ್ ನಾಟ್ ಎ ಸಿಂಗುಲರ್, ಇಟ್ ಈಸ್ ಎ ರೆಸ್ಪೆಕ್ಟಬಲ್ ವರ್ಡ್. ಅಂದ್ರೆ ಅವಳೇ, ಅವನೇ, ನೀನೇ, ನೀನೇ, ಇವೆಲ್ಲ ರೆಸ್ಪೆಕ್ಟಬಲ್, ಹಂಬಲ್, ಡಿವೋಷನಲ್ ವರ್ಡ್ಸ್. ಏಕವಚನ, ಬಹುವಚನ, ಸಂಧಿ, ಸಮಾಸ, ಲಘು, ಗುರು. ಏಯ್, ತತ್ಸಬದ್ಧವ ಮಾಡ್ಬಿಡ್ತೀನಿ, ಕೂತ್ಕೊ ಸುಮ್ಮನೆ. ಆದ್ರೂ ನೀವು ಮಾತಾಡಿ ತಪ್ಪು ಸರ್, ಅದನ್ನು ಒಪ್ಕೊಳ್ಳಿ. ಅಲ್ಲ, ನಾವು ಮಾತಾಡಿದ್ರೆ ಮಾತ್ರ ಕೇಳೋದು, ಬೇರೆಯವ್ರು ಮಾತಾಡಿದ್ರೆ ಒಪ್ಕೊ. ಜನಗಳಿಗೆ ಆಯ್ತಾಯ್ತು.
ಬರಲಾ ಅವನಿಗೆ ನೀರು ಗೀರ ಕೊಟ್ಟು ಕಳ್ಸಪ್ಪ ಅವನಿಗೆ ಭಾಳ. ನೀವು ಹೊರಡಲ್ವಾ? ಮಗ ಸಾಹೇಬ್ರೆ ಹೋಗಿ ಬನ್ನಿ ಸಾಹೇಬ್ರೆ. ಆಯ್ತಪ್ಪ. ಆಮೇಲೆ ಅದು ಯಾರಿಗೂ ಆಟೋಗಳು ಸೈಕಲ್ಗಳೆಲ್ಲ ಕೊಟ್ಟೇನೆಯ, ಅದೇನೋ ಕಾಂಪೌಂಡ್ಗಳು 2 ಸರಿ ಇಲ್ವಂತೆ, ಆ ಕ್ಷೇತ್ರದಲ್ಲಿ ಸರಿಯಾಗಿ ಮಾಡಿಸು. ಮಗ ಬಾ ಮಗ, ನಿಂತ್ಕೋ ಮಗ, ಚೆನ್ನಾಗಿ ಮಾತಾಡ್ದೆ ಮಗ. ಈಗ ಆಪೋಸಿಟ್ ಕ್ಯಾಂಡಿಡೇಟ್ ಬರ್ತಾರೆ ಮಗ, ನಾನು ಇಲ್ಲೇ ಕೂತಿರ್ತೀನಿ ಮಗ, ನಾನು ಯಾರು ಅಂತ ಅವ್ರಿಗೆ ಹೇಳ್ಬೇಡ ಮಗ, ಬರ್ತಾರೆ ಮಗ. ಹೌದಾ, ನೋಡೋಣ ಯಾರು ಬರ್ತಾರಂತೆ. ಮಗ ಇದೇ ಗ್ಯಾಪಲ್ಲಿ ಒಂದು ಬ್ರೇಕ್ ತಗೊಳ್ಳಿ ಮಗ.